ಯಶವಂತಪುರ ಅನ್ನೋ ಗ್ರಾಮದ ಒಳಗೆ ಒಂದು ಭೂತದ ಕಾಡಿತ್ತು. ರಾತ್ರಿಯ ಸಮಯದಲ್ಲಿ ಯಾರೂ ಆ ಕಡೆ ಹೋಗುತ್ತಿರಲಿಲ್ಲ. ಆ ಮರದಲ್ಲಿ ಒಬ್ಳು ದೆವ್ವ ಬಾಳ್ತಾ ಇದ್ಲು. ಅವಳು ದಿನಾರಾತ್ರಿ ಅಳ್ತಾ ಇದ್ಲು. ದೆವ್ವ ಅಳುವ ಶಬ್ದ ಕೇಳಿ ಯಾರೂ ಮನೆ ಬಿಟ್ಟು ಹೊರಗೆ ಬರ್ತಾನೇ ಇರಲಿಲ್ಲ. ಆ ಗ್ರಾಮದಲ್ಲಿ ಸುರೇಶ್ ಅನ್ನುವ ಒಬ್ಬ ಬಡ ರೈತ ಇದ್ದ. ಆ ಗ್ರಾಮದಲ್ಲಿ ಬರಗಾಲ ಬಂದಿದ್ರಿಂದ ಸುರೇಶ್ ಅವನ ಜಮೀನನ್ನು ಗ್ರಾಮದ ಬ್ರಿಜೇಶ್ ಬಳಿ ಅಡವಿಟ್ಟಿದ್ದ. ರೀ, ಇವತ್ತು 1ನೇ ತಾರೀಕು. ಬ್ರಿಜ್ಜು ಅವರು ಬಡ್ಡಿ ತಗೊಳ್ಳೋಕ್ಕೆ ಖಂಡಿತ ಬರ್ತಾರೆ. ಅಯ್ಯೋ ದೇವ್ರೆ, ನಾನೇನು ಮಾಡಲಿ? ಈಗ ನಮ್ಮ ಹತ್ರ ಊಟ ಮಾಡೋಕ್ಕೂ 1 ಪೈಸೆಯೂ ದುಡ್ಡಿಲ್ಲ. ಬ್ರಿಜ್ಜು ಅವರ ಸಾಲವನ್ನು ನಾನು ಹೇಗೆ ತೀರಿಸೋದು? ಆ ಸಮಯಕ್ಕೆ